ಶ್ರೀ ಗುರುಭ್ಯೋ ನಮಃ. ಭಾಗವತ ಸಂಪರಿಮೋದ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದೆ ನಾವು 2ನೇ ಎಪಿಸೋಡ್ನಲ್ಲಿ ಸುಮಾರು 35 ಪ್ರಶ್ನೆಗಳವರೆಗೆ ಚಿಂತನೆಯನ್ನು ನಡೆಸಿದ್ದೆವು. ಇದೀಗ 3ನೇ ಎಪಿಸೋಡ್ನಿಂದ 36ನೇಯ ಪ್ರಶ್ನೆಯಿಂದ ಪಾಠವನ್ನು ಮುಂದುವರಿಸೋಣ. ಚಂದ್ರಗುಪ್ತನು ರಾಜನಾದುದು ಹೇಗೆ? ಚಾಣಕ್ಯ ಎಂಬ ಬ್ರಾಹ್ಮಣನ ಸಹಾಯದಿಂದ. ಚಾಣಕ್ಯನು ಏನು ಮಾಡಿದನು? ದುಷ್ಟರಾದ ನವನಂದರನ್ನು ಕೊಲ್ಲಿಸಿ ಅವರ ವಂಶದವರನ್ನು ರಕ್ಷಿಸಲು ಚಂದ್ರಗುಪ್ತ ಮೌರ್ಯನನ್ನು ರಾಜನನ್ನಾಗಿ ಮಾಡಿದನು. ಚಂದ್ರಗುಪ್ತನಿಂದ ಬೃಹದ್ರಥನವರೆಗೆ ಎಷ್ಟು ಸಮಯ ಆಳ್ವಿಕೆ ಆಗ್ತದೆ? 137 ವರ್ಷಗಳು. ಈ 137 ವರ್ಷ ಅವಧಿಯಲ್ಲಿ ಎಷ್ಟು ರಾಜರು ಆಳ್ವಿಕೆ ನಡೆಸ್ತಾರೆ? 9 ಜನ ರಾಜರು ಆಳ್ವಿಕೆಯನ್ನು ನಡೆಸ್ತಾರೆ. ಅವರ ಹೆಸರೇನು ಅಂತ ನೋಡೋದಾಗಿದ್ದರೆ, ಚಂದ್ರಗುಪ್ತ, ವಾರಿರಾಜ, ಅಶೋಕ, ಸುಯಜ್ಞ, ಸಂಗತ, ಶಾಲಿಶೂಕ, ಸೋಮಶರ್ಮ, ಶತಧನ್ವ, ಬೃಹದ್ರಥ. ಇವರೇ ಆ 9 ರಾಜರು. ಈ ಬೃಹದ್ರಥ ನಂತರ ಯಾರು ರಾಜರಾಗ್ತಾರೆ? ಬೃಹದ್ರಥನ ಸೇನಾಪತಿಯಾಗಿರ್ತಕ್ಕಂತಹ, ಅವತ್ತು ಸೇನಾಪತಿಯಾಗಿದ್ದ ಶುಂಗವಂಶದ ಪುಷ್ಯಮಿತ್ರ, ಅವನು ರಾಜನನ್ನೇ ಅಂದರೆ ಬೃಹದ್ರಥನನ್ನೇ ಕೊಂದು ರಾಜನಾಗ್ತಾನೆ. ಪುಷ್ಯಮಿತ್ರನಿಂದ ದೇವಭೂತಿವರೆಗೆ ಎಷ್ಟು ವರ್ಷ ಆಳ್ವಿಕೆ? 112 ವರ್ಷ ಆಳ್ವಿಕೆ. ಎಷ್ಟು ರಾಜರ ಆಳ್ವಿಕೆ? 10 ರಾಜರ ಆಳ್ವಿಕೆ. ಅವರ ಹೆಸರೇನು? ಪುಷ್ಯಮಿತ್ರ, ಅಗ್ನಿಮಿತ್ರ, ಸುಧೇಷ್ಟ, ವಸುಮಿತ್ರ, ಭದ್ರಕ, ಪುಲಿಂದ, ಘೋಷ, ವಜ್ರಮಿತ್ರ, ಭಾಗವತ, ದೇವಭೂತಿ. ಇದು ಆ 10 ಜನರ ಹೆಸರುಗಳು. ಈ ದೇವಭೂತಿ ನಂತರ ಯಾರು ರಾಜರಾಗ್ತಾರೆ? ಲೋಲುಪನಾದ ಶುಂಗವಂಶದ ದೇವಭೂತಿಯನ್ನು ಕಣ್ವಂಶದ ವಸುದೇವನೆಂಬ ಮಂತ್ರಿಯು ಕೊಲ್ಲಿಸಿ ತಾನು ರಾಜನಾಗುವನು. ಈ ಕಣ್ವಂಶದವರು ಎಷ್ಟು ಜನ ರಾಜರಾಗ್ತಾರೆ? 4 ಜನರು. ಏನವರ ಹೆಸರು? ವಸುದೇವ, ಭೂಮಿತ್ರ, ನಾರಾಯಣ, ಸುಶರ್ಮ. ಇದು ಅವರ ಹೆಸರು. ಇವರ ಆಳ್ವಿಕೆ ಎಷ್ಟು ವರ್ಷ? 345 ವರ್ಷಗಳು. ಸುಶರ್ಮನ ನಂತರ ಯಾರು ರಾಜರಾಗ್ತಾರೆ? ಸುಶರ್ಮನ ಸೇವಕನಾಗಿದ್ದ ಆಂಧ್ರ ಕುಲದ ಶೂದ್ರ ವ್ಯಕ್ತಿ ಬಲ ಅಂತವನ ಹೆಸರು. ಅವನು ಸುಶರ್ಮನನ್ನು ಕೊಂದು ತಾನು ರಾಜನಾಗುವನು. ಈ ಆಂಧ್ರ ಕುಲದ ರಾಜರು ಎಷ್ಟು ಜನರು? 30 ಜನರು. ಇವರಲ್ಲಿ ಪ್ರಮುಖರು ಎಷ್ಟು ಜನರು? 20 ಜನರು. ಅವರು ಯಾರು? ಕೃಷ್ಣ, ಶ್ರೀ ಶಾಂತಿಕರ್ಣ, ಪೌರ್ಣಮಾಸ, ಲಂಬೋದರ, ಶಿಬಿಲ, ಮೇಘಸ್ವನ, ಅಟಮಾನ, ಅನಿಷ್ಟಕರ್ಮ, ತಲಕ, ಪುರೀಶ ಸೇರು, ಸುನಂದನ, ಚಕೋರ, ಶಿವಖ್ಯಾತಿ, ಅರಿಂದಮ, ಪುರೀಮಾನ್, ಶಿವಶರ, ಶಿವಸ್ಕಂದ, ಯಜ್ಞಶ್ರೀ, ಚಂದ್ರಬೀಜ ಮತ್ತು 20ನೇಯವನೇ ಸುಲೋಮಧಿ. ಇವರ ಆಳ್ವಿಕೆ ಎಷ್ಟು ಸಮಯ? 450 ವರ್ಷ. ಇವರ ನಂತರ ಯಾರ ಆಳ್ವಿಕೆ? ಗೊಲ್ಲ ಕುಲದವರು 7, ಆಂಧ್ರ ಕುಲದವರು 10 ಜನ, ಕಂಕ ಕುಲದವರು 16, ಯವನರು 8 ಜನ, ತುರುಷ್ಕರು 14 ಜನ, ಪುರುಂಡರು 10 ಜನರು, ಮೌನರು 10 ಜನರು. ಇವರೆಲ್ಲರೂ ಸೇರಿ ಒಟ್ಟು 1099 ವರ್ಷ ರಾಜ್ಯವಾಳುವರು. ಅರ್ಬುದ, ಮಾಲವ, ಕುಂತಿ, ಕಾಶ್ಮೀರ ಮುಂತಾದ ರಾಜರೆಲ್ಲ ಸಂಸ್ಕಾರಹೀನರಾಗಿರುತ್ತಾರೆ. ಸ್ತ್ರೀ, ಬಾಲಕ, ಗೋ, ದ್ವಿಜಾದಿಗಳ ಹತ್ಯೆ, ಪರಸ್ತ್ರೀ ಅಪಹರಣ, ಪರಧನ ಅಪಹರಣ ಹೆಚ್ಚಾಗ್ತವೆ. ಇದೆಲ್ಲ ಕಲಿಪ್ರಭಾವ. ಈ ಕಲಿಪ್ರಭಾವ ಯಾವಾಗಿಂದ ಉಂಟಾಯಿತು ಅಂತ ನೋಡೋದಾಗಿದ್ದರೆ, ದುರ್ಯೋಧನ ಭೀಮಸೇನನ ಗದೆಯಿಂದ ಯಾವಾಗ ತೊಡೆಗೆ ಪೆಟ್ಟು ತಿಂದು ತೊಡೆ ಮುರಿದುಕೊಂಡು ಬಿದ್ದ, ದುರ್ಯೋಧನ ಸಾವಿನ ಕ್ಷಣದಿಂದ ಕಲಿಯುಗ ಪ್ರಾರಂಭಗೊಂಡಿದೆ. ಆದರೂ ಕೃಷ್ಣಾವತಾರ ಸಮಾಪ್ತಿವರೆಗೆ ಕಲಿಯು ತನ್ನ ಪ್ರಭಾವವನ್ನು ತೋರಿಸಿರಲಿಲ್ಲ. ಪರೀಕ್ಷಿತನ ಜನ್ಮ ಸಮಯದಲ್ಲಿ ಸಪ್ತರ್ಷಿಗಳು
ಮಖ ನಕ್ಷತ್ರದೊಳಗೆ ಇದ್ದರು. ಮಖ ನಕ್ಷತ್ರ ಇತ್ತು ಆವಾಗ. ಅವರು ಪೂರ್ವಾಷಾಢ ನಕ್ಷತ್ರಕ್ಕೆ ಬಂದಾಗ ಸಪ್ತರ್ಷಿಗಳು ಕಲಿ ಪ್ರಭಾವ ಪ್ರಾರಂಭಗೊಂಡಿದೆ. ನಂದರಾಜನ ಪಟ್ಟಾಭಿಷೇಕ ನಂತರ ಕಲಿಯು ಇನ್ನೂ ಹೆಚ್ಚು ಪ್ರಭಾವವನ್ನು ಬೀರಲು ತೊಡಗುವನು. ಪರೀಕ್ಷಿತ್ ಜನ್ಮ ಸಮಯದಿಂದ ಈ ನಂದರಾಜನ ಪಟ್ಟಾಭಿಷೇಕದವರೆಗಿನ ಒಟ್ಟು ಅವಧಿ 1115 ವರ್ಷಗಳು. ಇದೆಲ್ಲ ಕಲಿ ಪ್ರಭಾವ ಆಯಿತು. ಕಲಿಯುಗದ ಪ್ರಭಾವ ಏನು ಅಂತ ನೋಡೋದಾಗಿದ್ದರೆ, ಕಲಿಕಾಲದ ಪ್ರಭಾವದಿಂದ ಡೇ ಬೈ ಡೇ ತತಶ್ಚನುದಿನಂ ಧರ್ಮ ಸತ್ಯ ಶೌಚ ಕ್ಷಮೆ ದಯೆ ಆಯುಷ್ಯ ಬಲ ಎಲ್ಲವೂ ಡೇ ಬೈ ಡೇ ಕಮ್ಮಿ ಆಗ್ತಾ ಬರ್ತವೆ. ಕುಲ ಆಚಾರ ಗುಣಾದಿಗಳಿಗೆ ಹಣವೇ ಕಾರಣ. ಯಾರು ಶ್ರೇಷ್ಠರು ಅಂತ ಅನ್ನಲಿಕ್ಕೆ ಯಾರಲ್ಲಿ ದುಡ್ಡಿದೆ ಅಂದರೆ ದುಡ್ಡೇ ದೊಡ್ಡಪ್ಪ. ಇದು ಕಲಿಯುಗದ ಮುಖ್ಯ ಲಕ್ಷಣ. ನ್ಯಾಯಕ್ಕೆ ಬಲವೇ ನಿರ್ಣಾಯಕ, ಮೆಜಾರಿಟಿ. ಬಹುಬಲ ಬಹುಪಕ್ಷದವರು ಯಾವ ಕಡೆಗಿದ್ದಾರೆ ಅದೇ ನ್ಯಾಯ ಮೆಜಾರಿಟಿ. ಜನಿವಾರದಿಂದ ಬ್ರಾಹ್ಮಣ, ಕಾವಿಯಿಂದ ಸನ್ಯಾಸಿ ಅನ್ನಿಸ್ತಕ್ಕಂಥ ಸಮಯ. ಒಳ್ಳೆಯ ವೇಷಭೂಷಣಗಳಿಂದ ನಮಸ್ಕಾರ ಅರ್ಹತೆ ಬರ್ತದೆ. ಟಿಪ್ ಟಾಪ್ ಡ್ರೆಸ್ ಮಾಡ್ಕೋಬೇಕು. ಹೆಣ್ಣು ಗಂಡು ಸೇರುವುದೇ ವಿವಾಹ. ದೇಹ ಅಲಂಕಾರವೇ ಸ್ನಾನ. ಭೋಜನಾದಿಗಳು ಸುಖಕ್ಕಾಗಿ, ಧರ್ಮಾಚರಣೆ ಕೀರ್ತಿಗಾಗಿ ಮುಂತಾದವೆಲ್ಲ ಕಲಿಯುಗದಲ್ಲಿ ಕಂಡುಬರುತ್ತವೆ. ವೃಕ್ಷಾದಿಗಳು, ಜನರು ಎಲ್ಲರೂ ಕೂಡ ಗಾತ್ರ ಅಂದರೆ ಹೈಟ್, ವೆಯ್ಟ್ ಎಲ್ಲದರಲ್ಲಿ ಸಾಮರ್ಥ್ಯದಲ್ಲಿ ಕಿರಿದಾಗುತ್ತಾ ಹಂತ ಹಂತವಾಗಿ ದುರ್ಬಲರಾಗ್ತಾರೆ. ಕಲಿಯುಗದ ಕೊನೆಗೆ ಮನುಷ್ಯರ ಆಯುಷ್ಯ ಹಾರ್ಡ್ಲಿ ಅತ್ಯಧಿಕ ಅಂತಂದರೆ 20 ರಿಂದ 30 ವರ್ಷದವರು ಆಗಿರುತ್ತಾರೆ. ಇದು ಕಲಿಯುಗದ ಪ್ರಭಾವ ಅಂತ ಹೇಳಿ ಶುಕಾಚಾರ್ಯರು ತಿಳಿಸಿದ್ದಾರೆ. ಶ್ರೀಕೃಷ್ಣ.